ಭರ್ಜರಿ ತಾಲೀಮನ್ನೇ ನಡೆಸ್ತಾ ಇದೆ. ಆ ತಾಲೀಮಿನ ಮುಂದುವರೆದ ಭಾಗ ನಿನ್ನೆ ಅಮಿತ್ ಶಾ ಅವರು ನಡೆಸಿದಂತಹ ಹೈ ವೋಲ್ಟೇಜ್ ಮೀಟಿಂಗ್. ಪ್ರಮುಖವಾಗಿ ಹಳೆ ಮೈಸೂರು ಭಾಗದ ಕಾರ್ಯಕರ್ತರು ಜೊತೆಗೆ ನಾಯಕರನ್ನ ಬೂಸ್ಟ್ ಕೊಡೋ ನಿಟ್ಟಿನಲ್ಲಿ ನಿನ್ನೆ ಮೀಟಿಂಗ್ ಆಗಿತ್ತು. ಹಾಗೆ ಕೆಲವರಿಗೆ ನೀತಿ ಪಾಠವನ್ನ ಕೂಡ ಹೇಳಲಾಯಿತು. ಅದ್ಯಾವ ನೀತಿ ಪಾಠ ಅನ್ನೋದರ ಡೀಟೇಲ್ಸ್ ನೋಡ್ತಾ ಹೋಗೋಣ. ಕಮಲ ಪಡೆಗೆ ಅಮಿತ್ ಶಾ ಲೋಕಪಾಠವನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಮೈತ್ರಿ ಧರ್ಮವನ್ನ ಕಾಯ್ದುಕೊಳ್ಳೋ ನಿಟ್ಟಿನಲ್ಲಿ ಒಂದು ಕಥೆಯನ್ನ ಕೂಡ ಹೇಳಿದ್ದಾರೆ ಅಮಿತ್ ಶಾ ಅವರು ನಡೆದಿದ್ದಂತಹ ನಾಯಕರಿಗೆ. ಇದರಲ್ಲಿ ಎಷ್ಟು ಜನ ಕೇಳಿಸ್ಕೊಂಡ್ರು, ಎಷ್ಟು ಜನ ಇದನ್ನ ಶಿರಸಾವಹಿಸಿ ಪಾಲಿಸ್ತಾರೆ ಅನ್ನೋದು ಅಷ್ಟೇ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಯಾವುದರ ಹೋಲಿಕೆಯನ್ನ ಅಮಿತ್ ಶಾ ಅವರು ಮಾಡಿದ್ರು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಗೋಧಿ ಹಾಗೂ ಕಲ್ಲಿನ ವಿಚಾರದ ಎಕ್ಸಾಂಪಲ್ ಅನ್ನ ನೆರೆದಿದ್ದಂತಹ ಬಿಜೆಪಿ ನಾಯಕರಿಗೆ ಅಮಿತ್ ಶಾ ಅವರು ಕೊಟ್ಟಿದ್ದಾರೆ, ಕೇಂದ್ರ ಗೃಹ ಸಚಿವರು. ಹಾಗಾದ್ರೆ ಈ ಮೆಸೇಜ್ ಯಾವ ರೀತಿ ಇತ್ತು, ಡೀಟೇಲ್ಸ್ ನೋಡ್ತಾ ಹೋಗೋಣ ನಾವೀಗ. ಗೋಧಿ ಕಲ್ಲಿನ ಪಾಠವನ್ನ ಮಾಡಿದ್ರು ಬಿಜೆಪಿ ನಾಯಕರಿಗೆ ಅಮಿತ್ ಶಾ. ಗೋಧಿ ಒಳಗೆ ಕಲ್ಲು ಹುಡುಕಿ ತೆಗೆದು ಗೋಧಿಯನ್ನ ಶುದ್ಧ ಮಾಡಬೇಕು ಅಂತ ಪಾಠ ಮಾಡಿದ್ದಾರೆ. ಗೋಧಿ ಒಳಗೆ ಕಲ್ಲು ಹುಡುಕಿ ತೆಗೆದು ಗೋಧಿಯನ್ನ ಶುದ್ಧ ಮಾಡಬೇಕು. ಅದು ಬಿಟ್ಟು ಕಲ್ಲಿನ ರಾಶಿಯಲ್ಲೇ ಗೋಧಿಯನ್ನ ಹುಡುಕಕ್ ಹೋಗ್ಬಾರ್ದು. ನಮ್ಮ ಬಳಿ ಗೋಧಿಯ ರಾಶಿ ಇದೆ, ಸ್ವಚ್ಛ ಮಾಡ್ಕೊಳ್ಳೋಣ. ಚಿಕ್ಕದನ್ನೇ ದೊಡ್ಡದು ಮಾಡಿಕೊಂಡು ಗೋಧಿಯನ್ನ ಹಾಳು ಮಾಡಬೇಡಿ ಅಂತ ತಾಕೀತನ್ನ ಕೂಡ ಸ್ಥಳೀಯ ನಾಯಕರಿಗೆ ಮಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಅವರ ಕಿವಿ ಸೇರಿದೆ ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. ಬಿಜೆಪಿಯ ಕೋರ್ ಕಮಿಟಿ ಸಭೆಯಲ್ಲಿ ಸ್ಥಳೀಯ ನಾಯಕರಿಗೆ ಜೊತೆಗೆ ಬಿಜೆಪಿಯ ರಾಜ್ಯ ನಾಯಕರಿಗೆ ಬಣ ಬಡಿದಾಟಕ್ಕೆ ಫುಲ್ ಸ್ಟಾಪ್ ಇಟ್ಟು, ಆಮೇಲೆ ಮೈತ್ರಿ ಬಗ್ಗೆ ಆಗೊಂದು ಈಗೊಂದು ಅಂತ ಹೇಳಿಕೆಗಳನ್ನೆಲ್ಲ ಕೊಡೋದಕ್ಕೆ ಫುಲ್ ಸ್ಟಾಪ್ ಇಟ್ಟು ಮುಂದೆ ಸಾಗಿ ನಾ ಭೂತೋ ನಾ ಭವಿಷ್ಯತಿ ಅನ್ನೋ ಫಲಿತಾಂಶವನ್ನ ತನ್ನಿ ಮುಂದಿನ ಈ ಲೋಕಸಭೆ ಚುನಾವಣೆ ಏನಿದೆ ಇನ್ನು 2 ತಿಂಗಳಲ್ಲಿ ಬರುತ್ತಲ್ಲ, ಮುಂದಿನ 2 ತಿಂಗಳಲ್ಲಿ, ಸೊ ಅದಕ್ಕೆ ಸಿದ್ಧರಾಗಿ ಅನ್ನೋ ಸೂಕ್ಷ್ಮ ಸಂದೇಶವನ್ನ ಯಾರಿಗೆ ಯಾವ ರೀತಿ ಹೇಳಿದ್ರೆ ಅರ್ಥ ಆಗುತ್ತೋ ಆ ರೀತಿ ಸ್ಟೇಟ್ಮೆಂಟ್ ಅನ್ನ ಅಮಿತ್ ಶಾ ಅವರು ಕೋರ್ ಕಮಿಟಿ ಸಭೆಯಲ್ಲಿ ಮಾಡಿದ್ದಾರೆ. ಇದನ್ನ ಕೇಳೋ ಮನಸ್ಥಿತಿ ಎಷ್ಟರ ಮಟ್ಟಿಗೆ ಇದೆ, ಕೇಳಿ ಶಿರಸಾವಹಿಸಿ ಇದರಂತೆ ಮೈತ್ರಿ ಧರ್ಮದ ಪಾಲನೆಯನ್ನ ಎಷ್ಟು ಜನ ಮಾಡ್ತಾರೆ, ಎಲ್ಲದಕ್ಕೂ ನಮಗೆ ಪ್ರತಿದಿನ ಉತ್ತರ ಸಿಗ್ತಾನೆ ಹೋಗ್ತಾ ಇದೆ. ಎಷ್ಟು ಜನಕ್ಕೆ ಈ ಗೋಧಿ ಕಲ್ಲಿನ ಪಾಠ ಅರ್ಥ ಆಗಿದೆ ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾ ಇದೆ. ಇವತ್ತು ಬೆಳಗ್ಗೆಯಿಂದ ಕೂಡ ಅನೇಕರ ಮಾತಿನ ದಾಟಿ ಬದಲಾವಣೆ ಆಗಿದೆ. ಅಸಮಾಧಾನ ಇದ್ರೂ ಮಾತಾಡ್ತಾ ಇರುವಂತಹ ದಾಟಿ ಬದಲಾವಣೆ ಆಗಿರೋದಕ್ಕೆ ಈ ಗೋಧಿ ಕಲ್ಲಿನ ಪಾಠ ಕಾರಣ ಅಂತ ಬಿಜೆಪಿಯ ಮೂಲಗಳು ತಿಳಿಸ್ತಾ ಇದೆ. ಹಾಗಾದ್ರೆ ಇದೇ ರೀತಿ ಮೈತ್ರಿ ಧರ್ಮವನ್ನ ಎಷ್ಟು ಜನ ನಾಯಕರು ಫಾಲೋ ಮಾಡ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಗೋಧಿ ಸ್ಟೋರಿಯನ್ನ ಹೆಡ್ ಮಾಸ್ಟರ್ ರೀತಿ ಪಾಠ ಮಾಡಿದ್ದಾರೆ ಅಮಿತ್ ಶಾ ಅವರು. ಹೆಡ್ ಮಾಸ್ಟರ್ ಹೇಳಿದ್ದನ್ನ ಕೇಳಿಸ್ಕೊಂಡು ಅವರ ನಾಯಕರು ಹೇಗೆ ಅದನ್ನ ಪರಿಪಾಲಿಸ್ತಾರೆ, ಹೇಗೆ ಈ ವಾಕ್ಯದ ಪರಿಪಾಲಕರಾಗ್ತಾರೆ ಅನ್ನೋದು ಅಷ್ಟೇ ಕುತೂಹಲಕ್ಕೆ ಸದ್ಯಕ್ಕೆ ಕಾರಣ ಆಗ್ತಾ ಇದೆ. ಹಳೆ ಮೈಸೂರು ಭಾಗ ಬಿಜೆಪಿ ಲಾಸ್ಟ್ ಟೈಮ್ ಹೆಚ್ಚು ಸಂಪತ್ತನ್ನ, ಅಂದ್ರೆ ವೋಟ್ ವಿಚಾರದಲ್ಲಿ ನಾನು ಸಂಪತ್ತು ಅಂತ ಹೇಳ್ತಾ ಇರೋದು, ಅದನ್ನ ಗಳಿಸಿದಂತಹ ಭಾಗ. ಯಾಕಂದ್ರೆ ಮೈಸೂರಿನಲ್ಲಿ ಗೆದ್ಕೊಂಡಿದ್ರು, ಚಾಮರಾಜನಗರವನ್ನ ಬಿಜೆಪಿ ಗೆದ್ಕೊಂಡಿತ್ತು, ಹಾಸನದಲ್ಲಿ ಒಳ್ಳೆ ಫೈಟ್ ಕೊಟ್ಟಿದ್ರು. ಸೊ ಬೇಸ್ ಚೆನ್ನಾಗಿ ಆಗ್ತಾ ಇದೆ ಅವರಿಗೆ. ಮಂಡ್ಯದಲ್ಲೂ ಕೂಡ ಅವರ ಬೆಂಬಲಿತ ಅಭ್ಯರ್ಥಿ ಸುಮಲತಾ ಅವರೇ ಗೆದ್ದಿದ್ದು. ಸೊ ಚೆನ್ನಾಗಿರ್ಬೇಕಾದ್ರೆ ನಮ್ಮ ಹತ್ರ ಸಂಪನ್ಮೂಲ, ವಾಸ್ತವ ಸ್ಥಿತಿ ಎಲ್ಲವೂ ಚೆನ್ನಾಗಿರ್ಬೇಕಾದ್ರೆ ಸಣ್ಣ ಪುಟ್ಟ ಗೊಂದಲಕ್ಕೆ ಟ್ರ್ಯಾಕ್ ತಪ್ಪಬೇಡಿ ಅಂತ ಸೂಕ್ಷ್ಮವಾಗಿ ಹೇಳಿದ್ದಾರೆ.